ಏನು ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಪ್ರತೀಕಾರದ ಜಿದ್ದು ಗಡಿಯಲ್ಲಿ ಉಗ್ರ ವಿರುದ್ಧ ಸೇನಾ ಕಾರ್ಯಾಚರಣೆ ಬಹಳ ಜೋರಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಸನ್ನದ್ಧವೆಂದ ಸಂದೇಶ ಕೂಡ ರವಾನೆ ಆಗಿದೆ. ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಇದು. ಎನಿ ಮೂಮೆಂಟ್ ಯುದ್ಧ ಘೋಷಣೆ ಆಗಬಹುದು. ಯಾವುದೇ ರೀತಿಯಾದಂಥ ಯುದ್ಧ ಘೋಷಣೆ ಆದರೂ ಕೂಡ ನಾವು ಸನ್ನದ್ಧರಾಗಿದ್ವಿ ಎನ್ನುವಂಥದ್ದು ಕೂಡ ಭಾರತೀಯ ಸೈನಿಕರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಇದು ಪ್ರತೀಕಾರದ ಜಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರರನ್ನ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ಗಡಿಯಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಇದು. ಹಗಲು ರಾತ್ರಿ ಎನ್ನದೆ ಉಗ್ರರನ್ನ ಹುಡುಕಿ ಈಗ ಅವರ ಮನೆಯನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ. ಈಗಾಗಲೇ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಭಾರತ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಈಗಾಗಲೇ 48 ಗಂಟೆಗಳ ಒಳಗೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲ ವೀಸಾ ಕೂಡ ಕ್ಯಾನ್ಸಲ್. ಇನ್ನೊಂದು ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದವರು ಕೂಡ APMC ಮಾರ್ಕೆಟ್ ಇಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಪ್ರಮುಖವಾಗಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಅದನ್ನ ಯಾವುದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ನಿರ್ಬಂಧ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಒಳಗಡೆನೆ ಈಗ ಮತ್ತೊಂದಿಷ್ಟು ಆಗ್ತಾ ಇರುವಂತದ್ದು. ಬಲೂಚಿಸ್ತಾನ ಕೂಡ ದಂಗೆ ಎತ್ಕೊಂಡು ಕೂತ್ಕೊಂಡಿದೆ. ನಮಗೆ ಸ್ವತಂತ್ರ ದೇಶ ಬೇಕು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನ ಹೇಳ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನ ಕೂಡ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಏನು ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಪ್ರತೀಕಾರದ ಜಿದ್ದು ಗಡಿಯಲ್ಲಿ ಉಗ್ರ ವಿರುದ್ಧ ಸೇನಾ ಕಾರ್ಯಾಚರಣೆ ಬಹಳ ಜೋರಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಸನ್ನದ್ಧವೆಂದ ಸಂದೇಶ ಕೂಡ ರವಾನೆ ಆಗಿದೆ. ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಇದು. ಎನಿ ಮೂಮೆಂಟ್ ಯುದ್ಧ ಘೋಷಣೆ ಆಗಬಹುದು. ಯಾವುದೇ ರೀತಿಯಾದಂತಹ ಯುದ್ಧ ಘೋಷಣೆ ಆದರೂ ಕೂಡ ನಾವು ಸನ್ನದ್ಧರಾಗಿದ್ವಿ ಎನ್ನುವಂಥದ್ದು ಕೂಡ ಭಾರತೀಯ ಸೈನಿಕರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಇದು ಪ್ರತೀಕಾರದ ಜಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರರನ್ನ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ಗಡಿಯಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಇದು. ಹಗಲು ರಾತ್ರಿ ಎನ್ನದೆ ಉಗ್ರರನ್ನ ಹುಡುಕಿ ಈಗ ಅವರ ಮನೆಯನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ. ಈಗಾಗಲೇ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಭಾರತ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಈಗಾಗಲೇ 48 ಗಂಟೆಗಳ ಒಳಗೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲ ವೀಸಾ ಕೂಡ ಕ್ಯಾನ್ಸಲ್. ಇನ್ನೊಂದು ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದವರು ಕೂಡ APMC ಮಾರ್ಕೆಟ್ ಇಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಪ್ರಮುಖವಾಗಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಅದನ್ನ ಯಾವುದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ನಿರ್ಬಂಧ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಒಳಗಡೆನೆ ಈಗ ಮತ್ತೊಂದಿಷ್ಟು ಆಗ್ತಾ ಇರುವಂತದ್ದು. ಬಲೂಚಿಸ್ತಾನ ಕೂಡ ದಂಗೆ ಎತ್ಕೊಂಡು ಕೂತ್ಕೊಂಡಿದೆ. ನಮಗೆ ಸ್ವತಂತ್ರ ದೇಶ ಬೇಕು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನ ಹೇಳ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನ ಕೂಡ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಏನು ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಪ್ರತೀಕಾರದ ಜಿದ್ದು ಗಡಿಯಲ್ಲಿ ಉಗ್ರ ವಿರುದ್ಧ ಸೇನಾ ಕಾರ್ಯಾಚರಣೆ ಬಹಳ ಜೋರಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಸನ್ನದ್ಧವೆಂದ ಸಂದೇಶ ಕೂಡ ರವಾನೆ ಆಗಿದೆ. ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಇದು. ಎನಿ ಮೂಮೆಂಟ್ ಯುದ್ಧ ಘೋಷಣೆ ಆಗಬಹುದು. ಯಾವುದೇ ರೀತಿಯಾದಂಥ ಯುದ್ಧ ಘೋಷಣೆ ಆದರೂ ಕೂಡ ನಾವು ಸನ್ನದ್ಧರಾಗಿದ್ವಿ ಎನ್ನುವಂಥದ್ದು ಕೂಡ ಭಾರತೀಯ ಸೈನಿಕರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಇದು ಪ್ರತೀಕಾರದ ಜಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರರನ್ನ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ಗಡಿಯಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಇದು. ಹಗಲು ರಾತ್ರಿ ಎನ್ನದೆ ಉಗ್ರರನ್ನ ಹುಡುಕಿ ಈಗ ಅವರ ಮನೆಯನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ. ಈಗಾಗಲೇ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಭಾರತ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಈಗಾಗಲೇ 48 ಗಂಟೆಗಳ ಒಳಗೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲ ವೀಸಾ ಕೂಡ ಕ್ಯಾನ್ಸಲ್. ಇನ್ನೊಂದು ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದವರು ಕೂಡ APMC ಮಾರ್ಕೆಟ್ ಇಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಪ್ರಮುಖವಾಗಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಅದನ್ನ ಯಾವುದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ನಿರ್ಬಂಧ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಈಗ
ಯೋಚನೆ ಮಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಒಳಗಡೆನೆ ಈಗ ಮತ್ತೊಂದಿಷ್ಟು ಆಗ್ತಾ ಇರುವಂತದ್ದು. ಬಲೂಚಿಸ್ತಾನ ಕೂಡ ದಂಗೆ ಎತ್ಕೊಂಡು ಕೂತ್ಕೊಂಡಿದೆ. ನಮಗೆ ಸ್ವತಂತ್ರ ದೇಶ ಬೇಕು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನ ಹೇಳ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನ ಕೂಡ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಏನು ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಪ್ರತೀಕಾರದ ಜಿದ್ದು, ಗಡಿಯಲ್ಲಿ ಉಗ್ರ ವಿರುದ್ಧ ಸೇನಾ ಕಾರ್ಯಾಚರಣೆ ಬಹಳ ಜೋರಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಸನ್ನದ್ಧವೆಂದ ಸಂದೇಶ ಕೂಡ ರವಾನೆ ಆಗಿದೆ. ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಇದು. ಎನಿ ಮೂಮೆಂಟ್ ಯುದ್ಧ ಘೋಷಣೆ ಆಗಬಹುದು. ಯಾವುದೇ ರೀತಿಯಾದಂತಹ ಯುದ್ಧ ಘೋಷಣೆ ಆದರೂ ಕೂಡ ನಾವು ಸನ್ನದ್ಧರಾಗಿದ್ವಿ ಎನ್ನುವಂಥದ್ದು ಕೂಡ ಭಾರತೀಯ ಸೈನಿಕರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಇದು ಪ್ರತೀಕಾರದ ಜಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರರನ್ನ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ಗಡಿಯಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಇದು. ಹಗಲು ರಾತ್ರಿ ಎನ್ನದೆ ಉಗ್ರರನ್ನ ಹುಡುಕಿ ಈಗ ಅವರ ಮನೆಯನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ. ಈಗಾಗಲೇ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಭಾರತ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಈಗಾಗಲೇ 48 ಗಂಟೆಗಳ ಒಳಗೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲ ವೀಸಾ ಕೂಡ ಕ್ಯಾನ್ಸಲ್. ಇನ್ನೊಂದು ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದವರು ಕೂಡ APMC ಮಾರ್ಕೆಟ್ ಇಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಪ್ರಮುಖವಾಗಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಅದನ್ನ ಯಾವುದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ನಿರ್ಬಂಧ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಒಳಗಡೆನೆ ಈಗ ಮತ್ತೊಂದಿಷ್ಟು ಆಗ್ತಾ ಇರುವಂತದ್ದು. ಬಲೂಚಿಸ್ತಾನ ಕೂಡ ದಂಗೆ ಎತ್ಕೊಂಡು ಕೂತ್ಕೊಂಡಿದೆ. ನಮಗೆ ಸ್ವತಂತ್ರ ದೇಶ ಬೇಕು, ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಬಲೂಚಿಸ್ತಾನ ಹೇಳ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನ ಕೂಡ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಏನು ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಪ್ರತೀಕಾರದ ಜಿದ್ದು, ಗಡಿಯಲ್ಲಿ ಉಗ್ರ ವಿರುದ್ಧ ಸೇನಾ ಕಾರ್ಯಾಚರಣೆ ಬಹಳ ಜೋರಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಸನ್ನದ್ಧವೆಂದ ಸಂದೇಶ ಕೂಡ ರವಾನೆ ಆಗಿದೆ. ಭಾರತೀಯ ಸೇನೆಯಿಂದ ಪಾಕಿಸ್ತಾನಕ್ಕೆ ನೇರ ವಾರ್ನಿಂಗ್ ಇದು. ಎನಿ ಮೂಮೆಂಟ್ ಯುದ್ಧ ಘೋಷಣೆ ಆಗಬಹುದು. ಯಾವುದೇ ರೀತಿಯಾದಂತಹ ಯುದ್ಧ ಘೋಷಣೆ ಆದರೂ ಕೂಡ ನಾವು ಸನ್ನದ್ಧರಾಗಿದ್ವಿ ಎನ್ನುವಂಥದ್ದು ಕೂಡ ಭಾರತೀಯ ಸೈನಿಕರು ಈಗಾಗಲೇ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಹಲಗಾಮ್ ಉಗ್ರ ದಾಳಿ ವಿರುದ್ಧ ಇದು ಪ್ರತೀಕಾರದ ಜಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಉಗ್ರರನ್ನ ಬಿಡೋದಿಲ್ಲ. ಕಂಪ್ಲೀಟ್ ಆಗಿ ಸ್ವಚ್ಛತಾ ಆಂದೋಲನ ನಡೀತಾ ಇದೆ. ಗಡಿಯಲ್ಲಿ ಉಗ್ರರ ವಿರುದ್ಧ ಸೇನಾ ಕಾರ್ಯಾಚರಣೆ ಇದು. ಹಗಲು ರಾತ್ರಿ ಎನ್ನದೆ ಉಗ್ರರನ್ನ ಹುಡುಕಿ ಈಗ ಅವರ ಮನೆಯನ್ನ ಧ್ವಂಸ ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಉಡೀಸ್ ಮಾಡ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ. ಈಗಾಗಲೇ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಭಾರತ. ಸಿಂಧು ನದಿ ನೀರಿಗೆ ಬ್ರೇಕ್ ಹಾಕಲಾಯಿತು. ಜೊತೆಗೆ ಈಗಾಗಲೇ 48 ಗಂಟೆಗಳ ಒಳಗೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಗಂಟು ಮುಟ್ಟಿ ಕಟ್ಕೊಂಡು ಹೋಗ್ಬೇಕು. ಜೊತೆಗೆ ಎಲ್ಲ ವೀಸಾ ಕೂಡ ಕ್ಯಾನ್ಸಲ್. ಇನ್ನೊಂದು ಕಡೆಯಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದವರು ಕೂಡ APMC ಮಾರ್ಕೆಟ್ ಇಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತಹ ಆಹಾರ ಪದಾರ್ಥಗಳು ಬಹಳ ಪ್ರಮುಖವಾಗಿ ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಅದನ್ನ ಯಾವುದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೂ ಕೂಡ ನಿರ್ಬಂಧ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಈಗ ಯೋಚನೆ ಮಾಡುವಂತ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಒಳಗಡೆ